ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಕ್ವಿಕ್ಕಾಗಿ ಈ ವಿಡಿಯೋ ಹೋಗೋಣ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಚಿಕನ್ ಅಲ್ವಾ. ಸೊ ಇಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ 3/4 kg ಅಕ್ಕಿಗೆ 3/4 kg ಚಿಕನ್ ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊ, ಆಮೇಲೆ ಗಿಂಜರ್ ಗಾರ್ಲಿಕ್ ಪೇಸ್ಟ್ ನಾನೇ ಮನೇಲಿ ರೆಡಿ ಮಾಡ್ಕೊಂಡಿರೋದು. ಆಮೇಲೆ ಗ್ರೀನ್ ಪೇಸ್ಟು ಕೂಡ, ಕಸ್ತೂರಿ ಮೆಂತಿನ ತೊಗೊಂಡಿದ್ದೀನಿ. ಹಾಗೆ ಸ್ಪೈಸಸ್ ಏನು ನಾವು ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಬಳಸ್ತೀವಲ್ಲ, ಸೊ ಅದೆಲ್ಲನೂ ತೊಗೊಂಡಿದ್ದೀವಿ. ಇಲ್ಲಿ ನಾನು ಚಕ್ಕೆನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಮೇನ್ ಥಿಂಗ್. ಹಾಗೆ ಜಾಗೆಕಾಯಿನೂ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಮೊಸರು ಮತ್ತು ಚಿಕನ್ ಪೌಡರ್, ಅರಿಶಿನ, ಆಮೇಲೆ ಕಲ್ಲುಪ್ಪನ್ನ ಬಳಸ್ತಿದ್ದೀನಿ ನಾನಿಲ್ಲಿ, ಪುಡಿ ಉಪ್ಪನ್ನ ಬಳಸ್ತಿಲ್ಲ, ತುಪ್ಪ ಮತ್ತು ಎಣ್ಣೆ. ಸರಿ, ನಾವಿವಾಗ ಗ್ರೀನ್ ಪೇಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿನ ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊತಿದ್ದೀನಿ. ಸೊ ಇಲ್ಲಿ ನಾನು ಅದ್ರ ಜೊತೆಗೆ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ, ಲೈಕ್ ಕೊರಿಯಂಡರ್ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್, ಅದ್ರ ಜೊತೆಗೆ ಉಪ್ಪು ಎಲ್ಲನೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಬಿರಿಯಾನಿ ಮಾಡ್ತಿರೋದಕ್ಕೆ ಕುಕ್ಕರ್ನ ಬಳಸ್ತಿರೋದ್ರಿಂದ ನಾನು ಫಸ್ಟ್ ಆಯಿಲ್ ಹಾಕ್ಕೊತೀನಿ. ಹಾಗೆ ಅದ್ರ ಜೊತೆಗೇ ತುಪ್ಪನ ಆ್ಯಡ್ ಮಾಡ್ಕೊಂಡು ಅದು ಬೆಂದ ಮೇಲೆ ಅದಕ್ಕೆ ನಾನೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ. ಅದು ನೀಟಾಗಿ ರೋಸ್ಟ್ ಆಗಿದೆ ಅಂದಾಗ ನಾನು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ, ನಾನು ಈರುಳ್ಳಿನ ಬ್ರೌನ್ ಕಲರ್ ಆಗಿ ಫ್ರೈ ಆಗೋಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಅಲ್ಲಿ ಫ್ರೈ ಆಗಿದೆ, ರೋಸ್ಟ್ ಆಗಿದೆ ಅಂದಾಗ ನಾನು ಅದಕ್ಕೆ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊನೂ ಅಷ್ಟೇ, ಇಲ್ಲಿ ನಾವು ಅದು ನೀರಂಶ ಎಲ್ಲ ಬಿಡೋ ರೀತಿಲಿ ನೀಟಾಗಿ ಟೊಮೆಟೊನ ನಾವು ಫ್ರೈ ಮಾಡ್ಕೊಬೇಕು. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಕನ್ ಪೂರ್ತಿಯಾಗಿ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ, ಬಿಕಾಸ್ ಚಿಕನ್ ಸ್ವಲ್ಪ ಅದರದ್ದು ಸ್ಮೆಲ್ ಹೋಗಲಿಕ್ಕೆ. ಇಲ್ಲಿ ನಾನು ಸ್ಟಾರ್ಟಿಂಗ್ಗೆ ಉಪ್ಪನ್ನ ಬಳಸ್ತಿದ್ದೀನಿ. ಸೊ ನಾನು 2 ಸ್ಪೂನ್ ಆಗೋಷ್ಟು ಕೈಯಲ್ಲಿ ಹೇಳ್ತಾಯಿಂದ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತೀನಿ. ಗಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಪೂರ್ತಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಸ್ತೂರಿ ಮೆಂತಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಒಟ್ಟಿಗೆ. ನೋಡಿ, ಅದು ನೀಟಾಗಿ ಫ್ರೈ ಆಗಿದೆ ಅಂದಾಗ ನಾನು ಅದಕ್ಕೆ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಅದು ಗ್ರೀನ್ ಪೇಸ್ಟ್ ಎಲ್ಲ ಏನು ನಾನು ಆ್ಯಡ್ ಮಾಡಿಕೊಂಡೆ ಅದು ಫುಲ್ ಹಸಿ ಸ್ಮೆಲ್ ಹೋಗಿ ನೀಟಾಗಿ ಫ್ರೈ ಆಗಿದೆ ಅಂದಾಗ ನಾನು ಅದಕ್ಕೆ ಕರ್ಡ್ನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಮೊಸರು ಕೂಡ ಅಷ್ಟೇ, ಅದ್ರೇನು ಅಂಶ ಇರುತ್ತೆ ಮೊಸರುದು ಅದೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಾಗ ಇಲ್ಲಿ ನಾನು ತೇಜು ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನಾನು ಒಂದೇ ಪ್ಯಾಕೆಟ್ನ ಬಳಸ್ತಿರೋದು, ಬಿಕಾಸ್ ಮುಂಚೆನೇ ಒಂದು ಸ್ವಲ್ಪ ಮಸಾಲ ಐಟಮ್ಸ್ ಜಾಸ್ತಿ ಆಗಿರೋದ್ರಿಂದ ಒಂದೇ ಪ್ಯಾಕೆಟ್ನ ಯೂಸ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತೀನಿ. ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಆಮೇಲೆ ನಾನಿಲ್ಲಿ 3.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಹೇಳ್ತೇನೆ, ನಾನು 5 ಗ್ಲಾಸ್ ನೀರನ್ನ ಮುಂಚೆನೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಆ ನೀರನ್ನ ನಾನು ಹಾಕ್ಕೊತೀನಿ ಒಂದು ಸ್ವಲ್ಪ ಫ್ರೈ ಆದಮೇಲೆ. ಇಲ್ಲಿ ಮುಂಚೆ ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸ್ ಇರೋದ್ರಿಂದ ನಾನು 5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಆಮೇಲೆ ಅದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನೀರು ನಾನು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತೀನಿ. ಅಕ್ಕಿನ ಮುಂಚೆನೇ ನಾನು ತೊಳೆದು ಇಟ್ಕೊಂಡಿದ್ದೆ. ಇಲ್ಲಿ ಅಕ್ಕಿನೂ ಅಷ್ಟೇ, ನಾನು ಮುಳ್ಳಕ್ಕಿ ಆಗೋ ರೀತಿಲಿ ಒಂದು ಸ್ವಲ್ಪ ಅಕ್ಕಿನ ಲಿಡ್ ಓಪನ್ ಮಾಡ್ಕೊಂಡಿನೇ ಬೇಯಿಸ್ಕೊತೀನಿ ನೀಟಾಗಿ. ಅದೊಂದು ಸ್ವಲ್ಪ ಮುಳ್ಳಕ್ಕಿ ಆಗೋವರೆಗೂ ಅಷ್ಟೇ. ಅದಾದಮೇಲೆ ಅದು ನೀಟಾಗಿ ಬೆಂದಿದೆ ಮುಳ್ಳಕ್ಕಿ ಆಗೋ ರೀತಿಲಿ ಅಂದಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು 1 ವಿಸಲ್ನ ಕೂಗಿಸ್ಕೊತೀನಿ. ಇಲ್ಲಿ ಅದು ಫುಲ್ ಕಂಪ್ಲೀಟ್ ಆಗಿದೆ ಅಂದಾಗ ಪೂರ್ತಿ ಅದನ್ನು ನೀಟಾಗಿ ಒಂದು ಕಡೆಯಿಂದ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ಅಲ್ಲಿಗೆ ಬಿರಿಯಾನಿ ಕಂಪ್ಲೀಟ್ ಆದಂಗೆ ಲೆಕ್ಕ. ಸೊ ಇಲ್ಲಿಗೆ ನೋಡಿದ್ರಲ್ಲ ನಾನು ಯಾವ ರೀತಿ ನಾಟಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತೀನಿ ಅಂತ. ಸೊ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಹೈಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ